ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಸೊ ನಾನು ಇವತ್ತು ಒಂದು ಪ್ರಾಡಕ್ಟ್ ಟ್ರೈ ಮಾಡೋಣ ಅಂತ ಜೆಪ್ಟೋ ಇಂದ ಆರ್ಡರ್ ಮಾಡಿದೆ. ಇದು ಬಂದು ಯಾವುದೇ ಕೊಲಾಬರೇಷನ್ ಅಲ್ಲ, ಯಾವುದೂ ಅಲ್ಲ. ಪ್ರೀವಿಯಸ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಎಕ್ಸ್ಪೈರ್ ಆಗಿರೋ ಒಂದು ಫೌಂಡೇಶನ್ ಹಾಕೊಂಡು ನನ್ನ ಮುಖದಲ್ಲಿ ಸ್ವಲ್ಪ ಅಲರ್ಜಿ ತರ ಒಂದು ಪಿಂಪಲ್ಸ್ ಮಾಡ್ಕೊಂಡ್ ಬಿಟ್ಟಿದ್ದೀನಿ ಅಂತ. ಸೊ ಲಾಸ್ಟ್ ಮಿನಿಟ್ ಅಲ್ಲಿ ಏನಾದ್ರೂ ನಾನು ಚೆನ್ನಾಗಿ ಮಾಡ್ಬೋದಾ ನನ್ನ ಬರ್ಡೇ ದಿನ ಅನ್ಬಿಟ್ಟು ನಾನು ಸುಮ್ಮನೆ ಇದೊಂದು ಸೇವ್ ಮಾಡಿ ಇಟ್ಕೊಂಡಿದ್ದೆ. ಓಕೆ, ನಾನು ಟ್ರೈ ಮಾಡೋಣ ಅಂತ ಅನ್ಬಿಟ್ಟು ವಿಶ್ ಲಿಸ್ಟ್ ಅಲ್ಲಿ. ಸೊ ನೈಕಾದಲ್ಲೆಲ್ಲ ಆರ್ಡರ್ ಮಾಡೋದಕ್ಕೆ ತುಂಬಾ ಲೇಟ್ ಆಗುತ್ತೆ ಅಂತ ಸುಮ್ಮನೆ ಜೆಪ್ಟೋದಲ್ಲಿ ಆರ್ಡರ್ ಮಾಡಿದೆ. ಲಕ್ಕಿಲಿ ಅವೈಲೇಬಲ್ ಇತ್ತು, ಬಂತು. ಸೊ ಇದರಲ್ಲಿ ಹೇಳೋ ಪ್ರಕಾರ ಫೇಸ್ ಗ್ಲೋ ಆಗುತ್ತೆ, ತುಂಬಾ ಹೈಡ್ರೇಟೆಡ್ ಆಗಿರುತ್ತೆ ಅಂಡ್ ತುಂಬಾ ಗ್ಲೋಯಿ ಆಗಿರುತ್ತೆ ಅಂತ. ಸೊ ನಾನು ಹೇಗಿರ್ಬೋದು ನೋಡೋಣ. ಆಫ್ ಕೋರ್ಸ್ ನಮ್ಗೆಲ್ಲರಿಗೂ ಒಂದು ಆಸೆ ಇರುತ್ತೆ, ನಮ್ಮ ಬರ್ಡೇ ಡೇ ಅಲ್ಲಿ ನಾವು ಸಖತ್ತಾಗಿ ಕಾಣಿಸ್ಬೇಕು ಅಂತ. ಸೊ ಅದನ್ನೆಲ್ಲ ನಾನು ನನ್ನ ತಲೆಯಲ್ಲಿ ಇಟ್ಕೊಂಡು ಇದನ್ನ ನಾನು ಆರ್ಡರ್ ಮಾಡಿದೆ. ಆದ್ರೆ ಇದ್ ನೋಡಿದ್ರೆ ನನ್ನ ಫೇಸ್ ಗಿಂತಾನೆ ದೊಡ್ಡದು, ಪ್ರಾಬಬ್ಲಿ ನನ್ನ ಲೈಫ್ ಗಿಂತಾನು ದೊಡ್ಡದು ಅಂತ ಅನ್ಸುತ್ತೆ. ಇದು ಅಷ್ಟು ದೊಡ್ಡ ಮಾಸ್ಕ್. ಸೊ ನಾನು ಹೇಗೋ ಕತ್ರಿಲೆಲ್ಲ ಕಟ್ ಮಾಡ್ಕೊಂಡು ಅದನ್ನ ಫೇಸ್ ಹಾಕೊಂಡು, ಯೂಶಲಿ ಏನಂತಂದ್ರೆ ಇದು ಮಿನಿಮಮ್ 6 hours ಆತರ ಅಥವಾ ಓವರ್ ದ ನೈಟ್ ಅದನ್ನ ಹಾಕಿ ಬಿಡ್ಬೇಕು ಅಂತ. ಸೊ ನಾನು ಅದನ್ನ ಹಾಕಿ ನೆಕ್ಸ್ಟ್ ಡೇ ನಾನು ತೆಗ್ದೆ. ನೆಕ್ಸ್ಟ್ ಡೇ ಆಕ್ಚುಲಿ ನಿಮ್ ಫೇಸ್ ಮೇಲೆ ಒಂದ್ ಏನೋ ಗ್ಲಾಸ್ ತರ ಅಂತ ಅನ್ಸುತ್ತೆ, ಆ ಮಾಸ್ಕ್ ಅಂತ ಗೊತ್ತಾಗಲ್ಲ. ತುಂಬಾ ಚೆನ್ನಾಗಿ ಗ್ಲೋಯಿ ಆಗಿ ತುಂಬಾ ಒಂಥರ ಶೈನಿಂಗ್ ಆಗಿರುತ್ತೆ ಮಾಸ್ಕ್ ತೆಗ್ದಾದ್ಮೇಲೆ. ಬಟ್ ಒಂದ್ಸತಿ ನೀವು ಫೇಸ್ ನ ವಾಶ್ ಮಾಡಾಗಾದ್ಮೇಲೆ ಅದ್ ಯಾವ್ದು ಇರಲ್ಲ, ಬಟ್ ತುಂಬಾ ಸ್ಮೂತ್ ಆಗಿ ಹೈಡ್ರೇಟೆಡ್ ಆಗಿರುತ್ತೆ. ನೀವ್ ಆ ದಿನ ಮೇಕಪ್ ಏನಾದ್ರು ಟ್ರೈ ಮಾಡಿದ್ರೆ ಡೆಫಿನೆಟ್ಲಿ ಆ ಎಂಟೈರ್ ಡೇ ನಿಮ್ ಸ್ಕಿನ್ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಬಹುದು. ಎಸ್ಪೆಷಲಿ ಬ್ರೈಡಲ್ಸ್ ಗೆ ಐ ಥಿಂಕ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಇದನ್ನ ಮತ್ತೆ ಆರ್ಡರ್ ಮಾಡಿ ಟ್ರೈ ಮಾಡ್ತೀನಿ, ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಅಂಡ್ ಐ ವುಡ್ ರೇಟ್ 8 out of 10. And thank you so much for watching this. Bye bye.